ರೀಸೆಂಟಾಗಿ ನನಗೆ ಇನ್ಸ್ಟಾಗ್ರಾಮಿಂದ ಒಬ್ಬರು ಕಾಲ್ ಮಾಡಿದರು. ನಾನು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫಾಲೋವರ್ ಆಗಿದ್ದೀನಿ, ನನಗೆ ಮೇಕಪ್ ಸರ್ವಿಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ನಮಗೆ ರಿಸೆಪ್ಷನ್ನು, ಮುಹೂರ್ತಮ್ಮು ಮತ್ತು ಬೀಗ್ರೂಟಕ್ಕೆಲ್ಲ ನನಗೆ ಸರ್ವಿಸ್ ಬೇಕಿತ್ತು. ನಮಗೆ ಮುಂದಕ್ಕೆ ಗೃಹ ಪ್ರವೇಶ ಇದೆ, ನನ್ನ ನಾದಿನಿ ಮದುವೆ ಇದೆ, ಸೊ ಎಲ್ಲದಕ್ಕೂ ನಿಮ್ಮನ್ನೇ ಹೈಯರ್ ಮಾಡ್ತೀವಿ ಅಂತ ಎಲ್ಲವನ್ನು ಮಾತಾಡಾದಮೇಲೆ ನಾಳೆ ಬರ್ತೀನಿ, ನನಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು. ಓಕೆ, ಖಂಡಿತ ಬನ್ನಿ ಮ್ಯಾಮ್ ಅಂತ ಹೇಳಿದೆ. ಸೊ ನನಗೆ ಪೇಮೆಂಟ್ ಎಷ್ಟಾಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಕೇಳಿಬಿಟ್ಟು ಇಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ನಾನು ಓಕೆ ಅಂತ ಒಂದು ಅಮೌಂಟ್ ಹೇಳಿದೆ. ಅದಕ್ಕೆ ಅವರು ನನ್ನ ಹಸ್ಬೆಂಡು ನಿಮ್ಮ ಹತ್ರ ಮಾತಾಡಬೇಕಂತೆ, ಅವ್ರ ಹತ್ರ ನೀವು ಎಷ್ಟು ಪ್ರೈಸ್ ಆಗುತ್ತೆ ಅಂತೆಲ್ಲ ಹೇಳಿ ಅಂತ ಹೇಳಿದರು. ಓಕೆ, ನಾನು ನಿಮ್ಮ ಹಸ್ಬೆಂಡ್ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿದೆ. ಅವರು ವಾಟ್ಸಪ್ಪಲ್ಲಿ ನನಗೆ ಹಾಯ್ ಮಾಡಿದ್ರು. ನಮ್ಮ ವೈಫ್ ಹತ್ರ ಮಾತಾಡಿದ್ದು ನೀವೇನಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಸೊ ಫೈನಲಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನೀವು ಸ್ಟ್ರೈಟ್ನಿಂಗ್ ಮಾಡಿ ಕಳಿಸಿ, ಅದೆಷ್ಟು ಅಮೌಂಟ್ ಆಗುತ್ತೆ ನಾನು ಕೊಡ್ತೀನಿ, ನಾನು ಲೋನ್ ಅಪ್ಲೈ ಮಾಡಿದ್ದೀನಿ, ಲೋನ್ ಸ್ಯಾಂಕ್ಷನ್ ಆದಮೇಲೆ ಪೇ ಮಾಡ್ತೀನಿ, ನಮ್ಮ ತಂಗಿ ಮದುವೆಗೋಸ್ಕರ ದುಡ್ಡೆಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಯಾವ ಕಾರಣಕ್ಕೂ ಅವರು ಸರ್ವಿಸ್ಗೆ ಪೇಮೆಂಟ್ ಮಾಡೋಕ್ಕೆ ಕಾಂಪ್ರೇ ಆಗಲಿಲ್ಲ. ನಾಳೆ ಕೊಡ್ತೀನಿ, ಲೋನ್ ಆದಮೇಲೆ ಕೊಡ್ತೀನಿ, ನಂಬಿಕೆ ಇದ್ದರೆ ಮಾಡಿ, ಇಲ್ಲಾಂದರೆ ಬಿಡಿ ಅಂತ ಹೇಳಿದ್ರು. ಸೊ ಇಲ್ಲಿ ಫೈನಲಿ ಅವ್ರಿಗೆ ನಾನು ಎಷ್ಟು ಕನ್ವೆ ಮಾಡ್ತಾಯಿದ್ದೆ, ಅಡ್ವಾನ್ಸ್ ಆದರೂ ಪೇ ಮಾಡಿ ಅಂತ. ಅವ್ರು ಅಡ್ವಾನ್ಸು ಪೇ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸರ್ವಿಸ್ ಮಾಡಿಸ್ಕೋತೀವಿ, ನಾವು ಆಮೇಲೆ ಪೇ ಮಾಡ್ತೀವಿ ಅಂತ ಹೇಳಿದ್ರು. ಸೊ ತುಂಬ ಕಾನ್ವರ್ಸೇಷನ್ ನಡೀತಾ ಇತ್ತು. ನನಗೆ ಸ್ವಲ್ಪ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರ ದ ವೇ ಆಫ್ ದಿ ಟಾಕಿಂಗ್ ಆ್ಯಂಡ್ ಕನ್ವೇಯಿಂಗ್. ನಾನು ಹೇಳಿದೆ, ಇಲ್ಲ ದುಡ್ಡಿದ್ದಾಗೆ ಬಂದು ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಆಗೋದೇ ಇಲ್ಲ ಅಂತ ಹೇಳಿದೆ. ಸೊ ಫೈನಲಿ ಆಗೋದೇ ಇಲ್ಲ ಅಂದಮೇಲೆ ಇಬ್ಬರು ಫೋನಲ್ಲೂ ಏನು ಡಿ ಪಿ ಇತ್ತು, ಆ ಡಿ ಪಿನೇ ಇರಲಿಲ್ಲ, ಮತ್ತು ಚಾಟು ಬ್ಲಾಕು ಎಲ್ಲ ಆಗೋಯ್ತು. ಯಾವ ಥರ ನಾವು ನಂಬೋದು ಅಂತ ಗೊತ್ತಾಗಲ್ಲ. ಬಿ ಅವೇರ್ ಆಫ್ ಎನಿ ಸ್ಕ್ಯಾಮ್. ಈ ಥರ ಇನ್ಸ್ಟಾಗ್ರಾಮಿಂದ ಬರೋರಿಗೆ ಯಾವುದೇ ಕಾರಣಕ್ಕೂ ಫ್ರೀ ಸರ್ವಿಸಸ್ ಕೊಡಬೇಡಿ. ನಿಮಗೆ ತುಂಬ